ಗೊತ್ತಿಲ್ಲ. ಸರ್ಕಾರ ನಾವು ಮೆಚ್ಚುಗೆ ವ್ಯಕ್ತಪಡಿಸಿದ್ವಿ. ಏನು 2.5 ವರ್ಷದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 5 ಗ್ಯಾರಂಟಿಗಳು ಸಾಮಾನ್ಯ ಜನ ಬಡವರು ಕೊಟ್ಟಿರೋದ್ರಿಂದ ಆ ಬಡವರ ಮಧ್ಯೆ ನಾವು ಧೈರ್ಯವಾಗಿ ತಲೆ ಎತ್ಕೊಂಡು ಓಡಾಡಬಹುದು. ಒಳ್ಳೆ ಕಾರ್ಯಕ್ರಮ 5 ಗ್ಯಾರಂಟಿ ಕೂಡ. ಆದರೆ ಇನ್ನು 2.5 ವರ್ಷ ಏನಿದೆ, ಈ 2.5 ವರ್ಷ ಡೆವಲಪ್ಮೆಂಟ್ಸ್ಗೆ ಹೆಚ್ಚಿಗೆ ಒತ್ತನ್ನು ಕೊಡಿ. ನಾನೇ ಮಾತಾಡಿದ್ದು, ನಾನೇ ಫಸ್ಟ್ ಆ ವಿಷಯನ ಪ್ರಸ್ತಾಪ ಮಾಡಿದ್ದಲ್ವಾ. ನಾನು ಮಾತಾಡಿದ ಮೇಲೆ ಸುಮಾರು ಜನ ಶಾಸಕರುಗಳು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ರು. 5 ಗ್ಯಾರಂಟಿಗಳ ಬಗ್ಗೆ ನಾವ್ಯಾರು ಟೀಕೆ ಮಾಡಲ್ಲ. 5 ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಾರ್ಟಿಗೆ ಅನುಕೂಲ ಆಗಿದೆ. ನಮಗೂ ಕೂಡ ಧೈರ್ಯವಾಗಿ ಸಾಮಾನ್ಯ ಜನ ಬಡವರ ಮೇಲೆ ಮಾತಾಡ್ಬೋದು. ಅದು ಇನ್ನೂ 2.5 ವರ್ಷ ಇದೆಲ್ಲ, 2.5 ವರ್ಷ ಡೆವಲಪ್ಮೆಂಟ್ಸ್ಗೆ, ರೋಡ್ಗಳು ಮಾಡೋದು, ಡೆವಲಪ್ಮೆಂಟ್ಸ್ಗೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು CLPಯಲ್ಲಿ ಮಾತಾಡಿದ್ದು ನಿಜ. ನನ್ನ ನೋಡಿಕೊಂಡು ಸುಮಾರು ಜನ ಶಾಸಕರು ನಿಜ ಅಂತ ಕೂಡ ಅದನ್ನೇ ಡಿಪೆಂಡ್ ಮಾಡ್ಕೊಂಡು ಈ BJP ಅವ್ರಿಗೆ ಭ್ರಷ್ಟಾಚಾರ ಅಂತ ಇಲ್ಲ, ಅದು ಆ ವಿಷಯನೇ ಇಲ್ಲ. ಅಲ್ಲಿ ಎಲ್ಲಾ ರೀತಿಯಲ್ಲಿ ಎಲ್ಲರೂ ಕೂಡ ಇದ್ರು. MLA ಸುಮಾರು ಜನ ಇದ್ರು. ಇವ್ರ ಪರ ಅವ್ರ ಪರ ಅನ್ನೋದು ಯಾವ MLAಗಳು ಅಲ್ಲಿ ಚರ್ಚೆನೇ ಆಗಿಲ್ಲ. ಸಂತೋಷ ಪಡ್ತೀವಿ ನಾವು. ನಮ್ಗೆ ಹೈಕಮಾಂಡ್ ಕಾಂಗ್ರೆಸ್ ಪಾರ್ಟಿ, ಮತ್ತೆ ನಮ್ಮ ಗುರಿ ಇರೋದು 28. ಈಗ ನಾವು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದ ಮೇಲೆ ಏನು 5 ಗ್ಯಾರಂಟಿಗಳು ಸಾಮಾನ್ಯ ಜನ ಬಡವರು ಮನೆಯಲ್ಲಿ ಇದೆ. ಶ್ರೀಮಂತರು ವಿರೋಧ ಮಾಡ್ತಾರೆ, ಆಮೇಲೆ ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ. ಆ ಬಡವರು ಇದಾರಲ್ಲ, ಯಾರ ಮುಂದೆ ಮಾತಾಡ್ಕೊಳಲ್ಲ. ಅವರು ತೃಪ್ತಿಕರವಾಗಿದ್ದಾರೆ, ಓಟ್ ಹಾಕಂತ ಬಡವರು ಇದ್ದಾರೆ. 5 ಗ್ಯಾರಂಟಿ ಅವ್ರಿಗೆ ಸೇರಿದೆ. ಇನ್ನು 2.5 ವರ್ಷ ಏನಿದೆ, ಈ 2.5 ವರ್ಷ ತುಂಬಾ ಇಂಪಾರ್ಟೆಂಟ್ ನಮ್ಗೆ. 28ಕ್ಕೆ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ. ನೀವು ನೋಡಿರ್ಬೋದು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಅನ್ವೋನಿಕೆ ಆಗಿದ್ದಾರೆ ಅಂತ. ನಾವು ಸುಮ್ಮನೆ ಪರಗಳು, ಇವ್ರ ಪರ ಅವ್ರ ಪರ ನಾವು ಮಾತಾಡ್ಕೊಂತೀವಿ ವಿನ ಅವರು ಯಾವುದೇ ಸಂದರ್ಭದಲ್ಲಿ DK ಅವರು, ಸಿದ್ದರಾಮಯ್ಯ ಅವರು ಒಳ್ಳೆ ಅರ್ಥಮದಿದ್ದಂಗೆ ಅವರ, ಅಲ್ಲಿ ಏನು ಡಿಫರೆನ್ಸ್ ಇಲ್ಲ. ನಾನು ಮೊದಲಿಂದ ಕೂಡ ಆಕಾಂಕ್ಷೆ ಅಂತ ತಮ್ಗೆ ಹೇಳಿದ್ದೀನಿ. ಮೊದಲು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು DK ಸುರೇಶ್ ಅವರು ಮತ್ತೆ ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವರು, ಇವರೆಲ್ಲರೂ ಕೂಡ ನನ್ನ ಪರ ಇದ್ರು. ಈಗೂ ಕೂಡ ಅಂತ ಸಂದರ್ಭ ಬಂದಾಗ KMF ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಏನಂತ 2 ಸಾರಿ ಗೆದ್ದಿದ್ದೀನಿ, ಮತ್ತೆ 3ನೇ ಸಾರಿ BJP ಅವರೇ ಗೆಲ್ಲೋಂಗ್ ಮಾಡಿ 3 ಸಾರಿ ನಾನು ಶಾಸಕನು ಅಂತ ಹೇಳಾಗಿದ್ದೀನಿ. 3 ಸಾರಿ ಅಲ್ವಾ, ಈಗ 2 ಸಾರಿ ಅಲ್ಲ 3 ಸಾರಿ, 3 ಕೌಂಟಿಂಗ್ ಅಲ್ಲ. 5 ವರ್ಷಕ್ಕೆ 1 ಸಾರಿ ಎಲೆಕ್ಷನ್ ಆಗ್ತದಪ್ಪ, ಒಂದೇ ಕೌಂಟಿಂಗ್ ಆಗ್ತದಪ್ಪ. ನನಗೆ ನಂಜೇಗೌಡರಿಗೆ 5 ವರ್ಷಕ್ಕೆ 1 ಎಲೆಕ್ಷನ್ 2 ಕೌಂಟಿಂಗ್, 2 ಕೌಂಟಿಂಗ್ ಅಲ್ಲಿ ಗೆದ್ದಿದ್ದೇನಲ್ಲ. ಸರ್ಕಾರಕ್ಕೂ ಗೊತ್ತಿದೆ. ನಾನು ಕೂಡ ಕಾಂಗ್ರೆಸ್ ಪಾರ್ಟಿಯನ್ನ ಮಾಲೂರು ತಾಲೂಕಲ್ಲಿ ಇಲ್ಲ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನು ಕಟ್ಟಿದ್ದೀನಿ. ಪಕ್ಷಕ್ಕೆ ಗೌರವನ ಉಳಿಸಿದ್ದೀನಿ, ಪಕ್ಷನ ಉಳಿಸ್ಕೊಂಡಿದ್ದೀನಿ. ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಲೋಕಲ್ ಬಾಡಿ ಎಲೆಕ್ಷನ್ ವಿರೋಧ ಪಕ್ಷದ ನಮ್ಮ ಹತ್ರಕ್ಕೆ ಬರೋಕ್ಕಾಗಲಿಲ್ಲ. 1 DCC ಬ್ಯಾಂಕ್ ಇತ್ತು ಡೈರೆಕ್ಟ್ರು, 2 DCC ಬ್ಯಾಂಕ್ ಡೈರೆಕ್ಟರ್ ಮಾಡಿದೆ. 1 ಕೋಲಾರ ಮಿಲ್ಕಿನೂ ಡೈರೆಕ್ಟ್ ಇತ್ತು, ಮಾಲೂರು ತಾಲೂಕಿಂದ 3 ಮಿಲ್ಕಿನೂ ಡೈರೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಯೂನಿಯನ್ ಎಲೆಕ್ಷನ್ ಇರ್ಬೋದು, PLD ಬ್ಯಾಂಕ್ 32-33 ವರ್ಷ ಆಗಿತ್ತು. ಇವತ್ತು ಫುಲ್ ಮೆಜಾರಿಟಿ PLD ಬ್ಯಾಂಕ್ ಮಾಡಿದ್ದೀನಿ. ಯಾವ್ಯಾವ ಲೋಕಲ್ ಬಾಡಿ ಎಲೆಕ್ಷನ್ ಇತ್ತು ಎಲ್ಲ ಕಾಂಗ್ರೆಸ್ಸಿನ ಬೆಂಬಲಿತ ನಮ್ಮ ಲೀಡರ್ಗಳನ್ನ ಅವಕಾಶ ಮಾಡಿಕೊಟ್ಟಿದ್ದೀನಿ. 28ರಲ್ಲಿ 22 ಗ್ರಾಮ ಪಂಚಾಯತಿ ಚೇರ್ಮನ್ಗಳು ಕಾಂಗ್ರೆಸ್ ಅವರಿದ್ದಾರೆ. ಇವೆಲ್ಲ ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ನಾನು ಕಡಿಮೆ ಓಟಲ್ಲಿ ಗೆದ್ದರೂ ಕೂಡ 23,000 ಓಟ್ ಹೆಚ್ಚಿಗೆ ಹಾಕ್ಸಿದ್ದೀನಿ ನನ್ನ ಎಲೆಕ್ಷನ್, ಪಾರ್ಲಿಮೆಂಟ್ ಎಲೆಕ್ಷನ್ ನನ್ನ ಎಲೆಕ್ಷನ್ ಗೆದ್ದು. ಇವೆಲ್ಲ ಇದೆ. ಇವೆಲ್ಲ ನೋಡಿ ಹೈಕಮಾಂಡು ಒಂದಲ್ಲ ಒಂದು ರೀತಿ ನನಗೆ ಅವಕಾಶ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹೌದು, ಇವತ್ತು ಹೊಸದಾಗ ಅಣ್ಣ ಅಂತ ಇಲ್ಲ, ಜೋಕಿಕ ಅಣ್ಣ ಅಂತ ಅಲ್ಲ ನಾಣಸ್ವಾಮಿ. ಮೊದಲಿಂದ ಕೂಡ ನಾನು ನೋಡಿದಾಗ ಸಿಕ್ಕಿದಾಗ ಅಣ್ಣ ಅಂತಾರೆ. ನಾನು ಕೂಡ ನಾಣಸ್ವಾಮಿ ಅಂತೀನಿ. ಏನ್ ಸೊಣ್ಣಪಣ್ಣ ಮಾತುಕತೆ ಬಂದಿರ್ಬೋದು, ಕಾಂಗ್ರೆಸ್ ಪಾರ್ಟಿ ಅಲ್ವಾ, ನಾವು ಒಂದೇ ಅಲ್ವಾ. ಹೊಸದಾಗಿ ನಿರ್ದೇಶಕರಾಗಿ ಶಾಸಕರು ಕೂಡ ಕೋಲಾರ ಯೂನಿಯನ್ ಬಂದಿದ್ದಾರೆ. ಡೌಟ್ಸ್ ಬಂದು ಕ್ಲಿಯರ್ ಮಾಡ್ಕೊಬೇಕಲ್ವಾ. ಟೈಮ್ ತಗೋತದೋ ಇಲ್ವೋ, ಟೈಮ್ ತಗೊಂಡು ಅದು ಏನು ಅಂತ ಗೊತ್ತಾದ್ಮೇಲೆ ಅವರೇ ಹೇಳ್ತಾರೆ. ನಮ್ಮ ಯೂನಿಯನ್ ಅಲ್ಲಿ ನಾನು ಡೈರೆಕ್ಟರ್ ಆಗಿ ಬಂದ ನಮ್ಮ ಆಡಳಿತ ಮಂಡಳಿ ಸರಿ ಇದೆಯಾ ಇಲ್ಲ, ಒಕ್ಕೂಟ ಲಾಭದಾಯಕ ತಗೊಂಡು ಹೋಗ್ತಾ ಇದ್ವಾ ಇಲ್ಲ ಅನ್ನೋದು ಅವರೇ ಮಾತಾಡುತ್ತ ದಿನಗಳು ಕೂಡ ಬರ್ತದೆ. ತಿಳ್ಕೊಳ್ಳೋದಕ್ಕಾಗಿ ಅವರು ಮಾತಾಡ್ತಾ ಇದ್ದಾರೆ.
ನಾನು KMF ಆಗೇಬಿಟ್ಟೆ ಮತ್ತು ನಾನು ಬಿಟ್ಬಿಡ್ತೀನಿ ಆಗೇದ್ ಮತ್ತೆ ನಾನು ಹೇಳಲ್ಲ. ಸಾಫ್ಟ್ ಆಗಿರಲ್ಲ, ಅದಕ್ಕೆ ಏನು ಔಷಧಿ ಕೊಟ್ರಿ ಅಂತ ಅಲ್ಲ ಗೊತ್ತಾಗಲ್ಲ. ನಾವು ಸಾಫ್ಟ್ ಏನು ಇಲ್ಲ. ಅವರು ಪಾಪ ಯಾವತ್ತೂ ನಾನು ವಿರುದ್ಧ ಮಾತಾಡಿಲ್ಲ. ಯೂನಿಯನ್ಸ್ಗೆ ಡೌಟ್ಸ್ ವಿರುದ್ಧ ಮಾತಾಡಿದ್ದಾರೆ. ಅವ್ರ ಪಾಡಕ್ಕೆ ಅವರು ಅವ್ರ ಕೆಲಸ ಮಾಡ್ತಾರೆ ಕ್ಷೇತ್ರದಲ್ಲಿ, ನನ್ನ ಪಾಡಕ್ಕೆ ನಾನು ಕೆಲಸ ಮಾಡ್ತೀನಿ ಕಾಂಗ್ರೆಸ್ ಪಾರ್ಟಿ. ಏನು ಔಷಧಿ ಕೊಟ್ಟಿದ್ದೀರಿ? ಏನಿಲ್ಲ, ಒಳ್ಳೆ ಫ್ರೆಂಡ್ಸ್ ನಾವು.